ಅಡಿಗಂತೂ ಎಲ್ಲ ಆಯ್ತು. ಇವ್ರು ಇನ್ನೂ ಬಂದಿಲ್ಲಲ್ಲ, ಬಾಳಿ ಎಲ್ಲಿ ಹೇಳಿದ. ಸೀತಾ, ಆಯ್ತೇನೋ ಅಡಿಗೆ ಎಲ್ಲ? ಇನ್ನೀಗ ನಿಮಗೆ ನೆನೆಸ್ಕೊಂಡ. ಅಡಿಗೆ ಅಂತೂ ಎಲ್ಲ ಆಗ್ಯದ, ಇವ್ರು ಇನ್ನೂ ಬಾಳೆ ಎಲ್ಲಿ ತೊಗೊಂಡು ಬರಲೇ ಇಲ್ಲಲ್ಲ ಅಂತ ಬಂದೇ ಬಿಟ್ರಿ. ತಂದ್ರೆ ಬಾಳೆ ಎಲ್ಲಿ ಹೇಳಿದಲ್ಲ. ತಗೊಂಡ್ ಬಂದಿನಿ. ಅಲ್ಲಿ ನಂದಿನಿ ಎತ್ತಾಳಲ್ಲ ಹೊರಗ, ತೊಳೆದ್ ಕೊಡ್ತೀನಿ ತಾಪ, ಹಂಗೆ ಊಟಕ್ಕೆ ಆತಾವ ಅಂತ ಹೇಳಿ ತಗೊಂಡ್ ತೊಳಿಲಕತ್ತಾಳ. ಹೌದೇನ್ರಿ, ಆಯ್ತು ತಗೋರಿ. ನಡ್ರಿ ನೀವು ಕೈ ತಗೋರಿ, ಹಂಗೆ ಊಟ ಮಾಡಿದ್ರೆ ಆಯ್ತು ಎಲ್ಲರೂ. ಎಲ್ಲ ಮಾಡೀನಿ, ಆಗ್ಯದ ಎಲ್ಲ ಅಡುಗೆ ಆಗ್ಯದ. ಹಂಗೆ ಊಟ ಮಾಡಿದ್ರೆ ಆಯ್ತು ಎಲ್ಲರೂ ಒಟ್ಟಿಗೆ. ಹ್ಞೂ ಆಯ್ತು ತಗೋ, ಕೈ ತಕೊಂಡು ಅಲ್ಲಿ ಕೂಡ್ತೀನಂತ ತಗೊಂಡ್ ಬಾ. ಇದು ಸೀತಾ, ಅದು 500 ರೂಪಾಯಿ ಮನೆ ಖರ್ಚಿಗೆ ಆತದ ಅಂತ ಹೇಳಿ ಇಟ್ಕೊಲಕ್ ಕೊಟ್ಟಿದ್ದಲ್ಲ ನಿಂಗ, ಅದು ಇಟ್ಟು ಕೊಡು, ಊಟ ಅದೆಲ್ಲ ಆಗಿದ್ಮೇಲೆ. 500 ರೂಪಾಯ? ಅಲ್ಲ, ಮನೆ ಖರ್ಚಿಗಂತೇಳಿ ಕೊಟ್ಟಿದ್ರಿ, ತೆಗೆದಿಟ್ಟಿದ್ದ. ನಿಂಬಲ್ಲಿ ಇದ್ದೀವಲ್ರಿ, ಸಂತಿ ಎಲ್ಲ ಹಾಕ್ಸಿದ್ಮೇಲೂ ಇನ್ನು ರೊಕ್ಕ ಉಳ್ದೀವು ನಿಂಬಲ್ಲಿ, ಮತ್ತೆ ಕೇಳಾಕತ್ತೀರಿ. ಹ್ಞೂ ಇದ್ದೀವು. ಆದ್ರ ಈಗ ಮುಂಜಾನೆ ತಂಗಿ ಬಂದೋಳಲ್ಲ, ಅದು ಗಾಡಿದವನಿಗೆ ಒಂದಿಷ್ಟು ರೊಕ್ಕ ಕೊಡೋಣ ಅಂತ ಅಂದ್ಬಿಟ್ಟಳು. ಈಗೇನು ಇಲ್ಲಂತ ಹೆಂಗನ್ಲಿ, ಭಾಳ ವರ್ಷ ಮೇಲೆ ಬಂದಾಳಲ್ಲ ತಂಗಿ, ಅದಕ್ಕೆ ಮತ್ತು ಅವ್ನಿಗೆ ಕೊಟ್ಟ. ಅವ ಒಂದು 250 ರೂಪಾಯಿ ತೊಗೊಂಡ್ಬಿಟ್ಟನು. ಅಲ್ಲೇ ಅರ್ಧ ರೊಕ್ಕ ಹೋಯ್ತಲ್ಲ. ಮತ್ತು ಈಗ ಒಂದಿಟ್ಟು ಬಾಳಿ ಇದೆಲ್ಲಿ ಅದಕ್ಕೆ ಇದಕ್ಕೆ ಅಂತ ಹಾಗೆ ಖರ್ಚಾಗ್ಯಾವ. ಇನ್ನೂ ಒಂದು 100 ರೂಪಾಯಿ ಉಳ್ದಾವ, ಅದಕ್ಕೆ ಕೇಳ್ದ. ಏನು, ಗಾಡಿದವನೇ 250 ತಗೊಂಡ? ಅದು ಒಬ್ಬಕ್ಕಿಗೆ? ಅಲ್ರಿ, ಆಧಾರ್ ಕಾರ್ಡ್ ಫ್ರೀನೇ ಇದ್ದೀವು. ಬಸ್ಸಿಗೆ ಬರಬೇಕು ಬೇಡಕಿ ಪದ್ಮ. ಅಲ್ಲ, ಬರೋದು ಬಂದಾಳ ಆಕೆ ಅಂದ್ರೆ ಇದ್ದಾಕದಾಳ, ಒಂದಿಟ್ಟು ಆಕಿನೇ ಕೊಡಬೇಕು ಬೇಡ ರೊಕ್ಕ? ಅದನ್ನು ನಿಮಗೆ ಹೇಳ್ಬೇಕಾ ಕೊಡು ಅಂತ? ಅಣ್ಣನ ಪರಿಸ್ಥಿತಿ ಒಂದಿಟ್ಟು ನೋಡ್ಬೇಕು ಬೇಡ? ಏನಪ್ಪ, ಏನಾರ ಅಂದ್ರೆ ನಾನೇ ಕೆಟ್ಟಾಕಿ ಕಾಣಿಸ್ತೀನಿ. ಆಯ್ತು ತಗೋರಿ, 500 ರೂಪಾಯಿ ಇದ್ದೀವು ಮನೆಗೆ, ಎದಕ್ಕಾರ ಆತವಂತ ಇಟ್ಟಿದ್ದ. ಅದನ್ನು ಕೇಳಾಕತ್ತೀರಿ, ಏನು ಮಾಡಕ್ಕೆ ಬರ್ತದೆ. ಆಯ್ತು ತಗೋರಿ, ಊಟ ಆದಳಕ್ಕೆ ಕೊಡ್ತೀನಂತ. ನಡ್ರಿ ನೀವು, ತೊಗೊಂಡು ಬರ್ತೀನಿ ನಾನು ಊಟಕ್ಕೆ. ಅಂತ ತಂಗಿ ಬೈಕಿ, ಮೊದಲೇ ಬಡತನ ಬದುಕ್ಲಾಗತ್ತೀವಿ, 1 ರೂಪಾಯಿ ಖರ್ಚು ಮಾಡ್ಲಿಕ್ಕೂ ಲೆಕ್ಕ ಹಾಕಿ ಮಾಡೋದು ಭಾಳ ಆಗೈತಿ. ಇಂಥದ್ರಾಗ ಬಂದು ನೋಡಿ 250 ರೂಪಾಯಿ ಕೊಡಿಸಾಳಂತ ಅವ್ರ ಅಣ್ಣನ ಕೈಲಿ. ಅಲ್ಲಿ ಏನು ಹೇಳ್ಬೇಕು ನೋಡು, ಮನೆ ಪರಿಸ್ಥಿತಿ, ತವ್ರ ಮನೆ ಕಷ್ಟ ಏನು ಅನ್ನೋದು ಹೆಣ್ಮಕ್ಳು ತಿಳ್ಕೊಂಡವ್ರ ಚಂದ ಇರ್ತದ. ಹಿಂಗೆ ಖರ್ಚು ಮಾಡ್ಸಿರಿ ಎದಕ್ಕೆ ಬರ್ತದ? ಏನು ಹೇಳ್ಬೇಕು ಎನ್ಸೋದೇನತ್ತದ. ನಡಿವ, ಇದೇಟು ಒಲೆ ಅರಸಿ ಇದಿಟ್ಟು ಸಾರದು ತೊಗೊಂಡು ಹೋಗ್ತೀನಿ ಆ ಕಡೆ. ಇರೋವ ಅತ್ತಿಗೆಮ್ ಬರ್ತಾಳ, ತಾನೇ ಬಡಿಸ್ತಾಳ. ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು. ಇರು, ಯಾಕೆ ಗಡಿಬಿಡಿ ಮಾಡಿ ನನಗೆ ಹಚ್ಚಿಬಿಟ್ಟು ಬರ್ತಿರಲ್ಲ, ಮತ್ತು ಏನಾರ ಅನ್ಕೊಳಕ್ಕೆ ಅದಕ್ಕಿಟ್ಟು ನೋಡು, ಎಲ್ಲರ್ಕಿನ್ನ ಮುಂಚೆ ಊರ್ಕಿನ್ನ ಮುಂಚೆ ಹೆಂಗೆ ಊಟ ಮಾಡ್ಲಾಗತ್ತಾಳ ಅಂಥೇಳಿ. ಎದಕ್ಕೆ ಬೇಕೇವ? ಹೋಲ್ ಬಿಡು, ನಾನೇನು ಕಾಣ್ಲಾರ ಊಟ ಏನು? ಇರ್ಲಿ ಬಿಡು, ಅವ್ರು ಬಂದ ಮೇಲೆ ಮಾಡ್ತೀನಂತ. ಹ್ಞೂ, ಅಕ್ಕಿ ಬಂದು ನೀನು ಚಂದ ಪ್ರೀತಿ ನಿಂತ ತೊತ್ತು ಮಾಡಿ ತಿನ್ನಿಸ್ತಾಳಿ ಮಾತಿಗೆ ಅಮ್ಮ. ಅಕ್ಕಿ ಬರತನ ಕುಂತಿ ಅಂದ್ರೆ ಆಯ್ತು, ಅರ್ಧ ಹೊಟ್ಟಿಲೆ ಹೇಳ್ಬೇಕಾಯ್ತದ. ಈಟೆ ಚೂಟಿಗೆ ತೊಗೊಂಡು ಬಡಿಸ್ತಾಳಕ್ಕೆ ಈಟೆ ಎದಕ್ಕೆ ಬೇಕು? ಮತ್ತು ನೀನು ಎಲ್ಲಿ ಕೇಳಿವ ಅಂತೇಳಿ ಅರ್ಧಂಬರ್ಧ ತಿಂದು ಹೇಳಕ್ಕೇನು? ಸುಮ್ತೇನು, ನಾನೆಲ್ಲ ಹೇಳ್ತೀನಂತ. ಯಾರು ಏನಂತಾರ ನನ್ನ ಮಗಳಿಗೆ ನಾ ಬಡಿಸಿನಂತ ಹೇಳ್ತೀನಿ. ಯಾರ ಏನರ ಅಲ್ಲಿ ಮಾಡು ಮಗಳೇ, ನೀನು ಊಟ ಮಾಡು. ಹ್ಞೂ, ಏನು ಕಣ್ಣು ಬಿಟ್ಟು ಹಂಗೆ ನೋಡ್ಲಕತ್ತಿದಲ್ಲ? ನನ್ನ ಮಗಳಿಗೆ ಹೊಟ್ಟಿಗಿನ ಕಡೆಂಗದ, ಹಂಗ್ಯಾಕೆ ನೋಡ್ಲಕತ್ತಿದಿ? ನೀವು ಯಾರು ಬರಲಿಲ್ಲಲ್ಲ, ಹೊತ್ತೈತೆ ಎಟ್ಟತ್ತ ಹುಡುಗಿ ಉಪವಾಸ ಕೂಡ್ಬೇಕಂತೇಳಿ ನಾನೇ ಬಡಿಸ್ದೆ. ನಾನು ಇನ್ನೀಗ ಅದೇ ಅಲ್ಲಗತ್ತಿದ. ನಾನೇನು ಊಟಕ್ಕಿಲ್ದಂಗೆ ಬಂದಿನೇನು ನಮ್ಮ ಮನ್ಯಾಗ ಇಂಥದ್ದು ಊಟ ವಾರಕ್ಕೊಮ್ಮೆ ಇರ್ತದ. ಅದೇನು ಕಾಣ್ಲಾರ ಊಟ ಅಂಥೇಳಿ ಯಾಕೆ ಇಷ್ಟು ಅರ್ಜೆಂಟ್ನಾಗ ಬಡಿಸ್ಲಕತ್ತಿದಿ? ನಿಂದಿರವ, ಎಲ್ಲರೂ ಬರಲಿ ಅಂತ ಹೇಳಕತ್ತೀನಿ. ಸಮಾಧಾನ ಇಲ್ಲ ಅವಾಗ. ಅವ್ರು ಬರ್ಲಕ್ಕೆ ಹೊತ್ತಾಗ್ತದ, ನೀ ಮಾಡು ಅಂಥೇಳಿ ನೋಡ್ರಿ ಈಗ ಬಡಿಸಿ ಬಿಟ್ಟಾಳ. ಬಿಡು ಪದ್ಮ, ಅದಕ್ಕೆ ಯಾಕೆ ಇದು ಮಾಡ್ಕೋತಿ? ಊಟ ಮಾಡು, ಹಸು ಆದ್ಮೇಲೆ ಊಟ ಮಾಡಬೇಕು. ಎಂತೊತ್ತು ಮಾಡಿ ತಿನ್ಸೋದಿರ್ತದ? ಎಲ್ಲರ ಜೊತೆ ಕುಂತು ಊಟ ಮಾಡಿದ್ರು ನಾವೇ ಊಟ ಮಾಡ್ಬೇಕು. ಅದ್ರಾಗೇನು ಇರ್ಲಿ ತಗೋ. ನಿಮ್ಮ ಅಣ್ಣ ನಂದಿನಿಗೆ ಆಕಿ ಕೋಣೆಗೆ ಓದ್ಕೊಳಕತ್ತಾಳಲ್ಲ, ಅದಕ್ಕೆ ಮಗಳಿಗೆ ಕರ್ಕೊಂಡು ಬಂದು ಊಟ ಮಾಡಿದ್ರೆ ಆಯ್ತು ಅಂತ ಹೇಳಿ ಎಲ್ಲಿ ಕೋಣೆ ಕರ್ಲಕ್ಕೆ ಹೋಗ್ಯಾರ. ಆಯ್ತು, ಈಗ ಅತ್ತಿಯರಿಗೂ ಈಗ ಎಲೆ ಹಾಕ್ತೀನಿ, ಈಗ ಅವರು ಮಾಡ್ತಾರ. ನಾನು ಮತ್ತು ಈ ನಿಮ್ಮ ಅಣ್ಣ ಮಗಳು ಅಷ್ಟು ಮಂದಿ ಆಮೇಲೆ ಊಟ ಮಾಡ್ತೀವತ್ತ. ಈಗ ನೀವು ಇಬ್ಬರು ಊಟ ಮಾಡಿ ಹೇಳ್ರಿ, ಮತ್ತು ಆಮೇಲೆ ನಾವು ನಿಧಾನಕ್ಕೆ ಮಾಡ್ತೀವಂತ. ತಡ್ರಿ ಅತ್ತಿ, ನಿಮ್ಗಿಟ್ಟು ಎಲ್ಲಿ ಹಾಕ್ತೀನಂತ. ಹ್ಞೂ, ಬೇಕಾಗಿಲ್ಲ. ಮತ್ತು ನನ್ನ ಮಗನ ಮುಂದೆ ಹೇಳಕ್ಕೇನು ಅವ್ವ ಮಗಳು ಊಟ ಮಾಡಿ ಎದ್ದರು ನಮ್ದೇನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂಥೇಳಿ ಅನ್ನಿಸ್ಲಕ್ಕೇನು ನನ್ನ ಮಗನ ಕೈಲಿ? ಯಾಕೆ ಬೇಕು? ಇಂಥದ್ದು ಮೊದಲು ಮಾಡ್ತೀನಿ ನೀನು ಕಿಡ್ಡಿ ಕೆಲಸ. ಬೇಕಾಗಿಲ್ಲ, ನನ್ನ ಮಗ ಬರಲಿ, ಬರೋದು ಊಟ ಮಾಡ್ತೀನಂತೆ ನಾನು ಎಲ್ಲರ ಜೊತೆನೆ ಕುಂತು.
ಹಚ್ಚದು ಚುಚ್ಚೋದು ಗೊತ್ತಿದ್ದಿತ್ತಂದ್ರ ನಾನು ಯಾಕೆ ಇಟ್ಟೆಲ್ಲ ಒರ್ಸ್ಕೊಂಡು ಹೋತಿದ್ರಿ ಅತ್ತಿ ಎಂದ ಹಚ್ಚಿ ಚುಚ್ಚಿ ಮನಿ ಒಡೆದು ಬ್ಯಾರೆ ಮಾಡ್ಕೊಂಡು ಹೋತಿದ್ದ ಇರ್ಲಿ ತಗೋರಿ ಅದು ನೋಡ್ಲಕ್ ಬರ್ತದ ಮುಂದೆ ಇದು ಮೊದಲ ಇದು ಅಡಿಗೆ ಎಲ್ಲ ಈ ಕಡೆ ತೆಗೆದಿಡ್ತೀನಂತ ಸೈಡಿಗೆ ಈ ಕಡೆ ನಿಮ್ಮ ಮಗ ಮತ್ತು ನಂದಿನಿ ಬಂದಿರತ್ತಂದ್ರೆ ಅವ್ರಿಗೆ ಕೂಡ್ಲಾಕ ಜಾಗ ಆಗ್ತದ ನೀನು ಮಾಡಿ ಬದ್ಮ ಊಟ ಮಾಡಿ ನೀನು ಕೂಡಬೇಡ ಹೊತ್ತಾಗ್ತದ ಎಲ್ಲಿ ಮುಂದಿಟ್ಕೊಂಡು ಹಂಗೆ ಕೂಡಬೇಡ ಊಟ ಮಾಡಿ ನೀನು ನೋಡ್ದೇನೋ ನಿಮ್ಮ ತೆಗಿಗೆ ಎಷ್ಟ ಸೊಕ್ಕ ಬಂದದ ಅಂತೇಳಿ ಒಂದು ಮಾತು ಇಟ್ಕೊಂಬಲ್ಲಕ್ಕಿ ಅಲ್ಲಿಂದಲ್ಲೇ ಕೊಡೋದು ಕಲ್ತಾಳೆ ಈಗ ಗೊತ್ತೇನು ನೋಡು ಹೆಂಗ ಎಲ್ಲ ಒಯ್ದು ಎತ್ತಿಟ್ಟಳು ಈಗ ಎಲ್ಲಿ ಹಾಕ್ಕೊಂಡು ಅದ್ರಾಗ ಒಟ್ಟು ಒಬ್ಬೊಬ್ರಿಗೆ ತಂದು ತಂದು ಕೊಡ್ತಾಳ ಗೊತ್ತೇನು ಅದಕ್ಕೆ ನಿನಗೆ ಹೊಟ್ಟೆ ತುಂಬ ಬೆಳೆಸಿದ್ದು ನಾನು ಚಂದ ತಿಲ್ಲಿ ನನ್ನ ಮಗಳ ಅಂತೇಳಿ ನಿತ್ತಿನ ಪಟ ತಿಂದು ಹೇಳೋದು ಮಾಡು ಮತ್ತ ನೋಡಿ ಕಣಗಿನ ಬಿಟ್ಟಾಳು ಏಟ್ ಹಾಕ್ಯಾಳ ಅಂಥೇಳಿ ತಿನ್ನು ಗೀತಾ ಅವಾಗ್ನೂ ಊಟಕ್ಕೆ ಕೊಡ್ಬೇಕಿಲ್ಲ. ಅತ್ತೆರು ನಿಮಗೆ ಬಿಟ್ಟು ಊಟ ಮಾಡಲ್ಲಂತ ಅವ್ರಿಗೆ ಊಟ ಸೇರಲ್ಲಂತ ಅದಕ್ಕೆ ನಿಮ್ಮ ಜೊತೆನೇ ಊಟ ಮಾಡ್ತೀನಿ ಅಂತೇಳಿ ಕುಂತಾರ ನೋಡ್ರಿ. ನಾನು ಇಲ್ಲಿ ಕಾಲಾಗ ಜಾಗ ಆಗವಲ್ದು ಕೂಡ್ಲಕ್ಕ ಎಲ್ಲರಿಗೆ ಅಂಥೇಳಿ ಊಟ ಎಲ್ಲ ಒಯ್ದಲ್ಲಿ ಇಟ್ಟೀನಿ. ನಿಮ್ಗೆ ಅತ್ತೆರಿಗೆ ತೊಗೊಂಡು ಬರ್ತೀನಂತ ತೊಗೊಂಡು ಬರ್ತೀನಿ. ನೀವು ಈ ಕಡೆ ಬರ್ರಿ, ಈ ಕಡೆ ಕೂಡ್ ಬರ್ರಿ, ನಾನು ತೊಗೊಂಡು ಬರ್ತೀನಿ. ಇದು ಯಾಕ ಈಕಿ ನಂದಿನಿ ಬರಲ್ಲಂತೇನು ಊಟಕ್ಕೆ ಕರ್ಲಕ್ಕೆ ಹೋಗಿರಲ್ಲ ಏನಂತಳು? ಆಕಿ ಏನೋ ಕುಸುಮಕ್ಕವ್ರ ಮನೆಗೆ ಹೋದಾಗ ಕುಸುಮಕ್ಕವರು ತಾಲಿಪಟ್ ಮಾಡಿರಂತ ಅದಕ್ಕೆ ತಿನ್ನು ತಿನ್ನು ಅಂತ ಹೇಳಿ ಭಾಳ ಜೋರಿ ಮಾಡೋಣ ಅಲ್ಲೇ ತಿಂದು ಬಂದಾಳ ಕಾವ್ಯನ ಜೊತೆ. ಅದಕ್ಕೆ ನನಗೆ ಹಸು ಇಲ್ಲಪ್ಪ, ಆಮೇಲೆ ಬೇಕಿದ್ರು ನೋಡ್ತೀನಿ ಅಂತ ಅನ್ನ ಸಾರು ತಿಂತೀನಿ, ಈಗೇನು ಹಸು ಇಲ್ಲಪ್ಪ ಸ್ವಲ್ಪ ಓದ್ಕೋತೀನಿ ಅಂತ ಹೇಳಂದಳು. ಅದಕ್ಕೆ ನಾನು ಆಯ್ತು ತಗೋ ಅಂತೇಳಿ ಬಂದ. ಆಯ್ತು ತಗೋ ನೀನು ತೊಗೊಂಡು ಬಾ ಊಟ ಮಾಡಮಂತ. ಹ್ಞೂ ರೀ ಆಯ್ತು ತಗೋರಿ. ಈ ಕಡೆ ಬಾ ಮಗನೇ, ಒಂದಿಟ್ಟು ಚಾಪಿ ತೀತ ಮಾಡಿ ಹಾಕ್ತೀನಂತ ಬಾ. ನಿನಗೂ ಇಲ್ಲೇ ಜಾಗ ಆಗ್ತದ, ಬಾ ಇಲ್ಲೇ ಕೂಡ್ ಬಾ. ಪದ್ಮ ಊಟ ಮಾಡು. ಆಯ್ತಲ್ಲ ಅಣ್ಣ, ಈಗ ಅತ್ತಿಗೆಮ್ ತಗೊಂಡ್ ಬರ್ತಾಳೆ, ಎಲ್ಲರೂ ಸೇರ್ ಮಾಡಿದ್ರೆ ಆಯ್ತು ತಗೋ. ಮತ್ತೇನವ ಮಕ್ಕಳು ಅದು ಚಂದ ಓದ್ಲಾಕತ್ತಾರ? ಹ್ಞೂ ಅಣ್ಣ ಹುಷಾರದಾರ ನೋಡು ಓದೋದ್ರಾಗ. ಹೋದ ಸರಿಕಿ ಪರೀಕ್ಷೆದಾಗ ನನ್ನ ಮಗಳು ಕಾಲೇಜಿಗೆ ಫಸ್ಟ್ ಬಂದಿವಳಂತ ನೋಡು. ಇವನು ಅಷ್ಟೇ, ನನ್ನ ಮಗನೂ ಅಷ್ಟೇ, ಅವನು ಹುಷಾರದಾನ. ಇಬ್ಬರೂ ಅಷ್ಟೇಪ್ಪ, ಏನು ಹೇಳಂಗಿಲ್ಲ ನೋಡು. ಹುಷಾರಂದ್ರೆ ಹುಷಾರು ಓದೋದ್ರಾಗ. ಹ್ಞೂ ಚಲೋ ಆಯ್ತು ತಗೋವ. ಓದೋ ಮಕ್ಕಳು ಹಂಗೆ ಚಂದ ಓದಿ ಅವ್ವ ಅಪ್ಪನ ಹೆಸರು ತಂದ್ರೆ ಮತ್ತೇನು ಬೇಕು ಅವ್ವ ಅಪ್ಪಗೆ ಇದ್ರಕಿನ್ನ ಹೆಚ್ಚಿಗೆ. ಚಲೋ ಆಯ್ತು ತಗೋವ. ಊಟ ಮಾಡ್ಬದ್ಮ ಎಟತನ ಅದು ಮುಂದೆ ಇಟ್ಕೊಂಡು ಕೂಡ್ತಿ, ಊಟ ಮಾಡು. ಹ್ಞೂ ಅಣ್ಣ. ಸೀತಾ ನೀನು ಮಾಡ್ಬೇಕಿಲ್ಲ ನಮ್ಮ ಜೊತೆ, ಇಲ್ಲೇ ಕೂಡು ಮಾಡು ನೀನು. ಮತ್ತೆ ಯಾವಾಗ ಮಾಡ್ತೀವಿ ಒಬ್ಬಾಕಿ? ಇಲ್ಲ ಆಮೇಲೆ ನಂದಿನಿ ಕರ್ಕೊಂಡು ಊಟ ಮಾಡ್ತೀನಿ. ಒಂದು ಈಟರ ಅನ್ನ ಸಾರು ಉಂಡು ಮಕ್ಕೋತಾಳಕಿನು, ಇಬ್ಬರು ಊಟ ಮಾಡ್ತೇವೆ ತಗೋರಿ. ಈಗ ನೀವು ಮಾಡಿ ಮತ್ತು ಅದು ಕೈ ಹಾಗೆ ಊಟ ಮಾಡೋ ಕೈ ತೊಗೊಂಡು ಬಡಿಸ್ಲಿಕ್ಕಾಯ್ತದೆ ನಿಮಗೆಲ್ಲ? ಬೇಡ ನಿಮ್ಮದೆಲ್ಲ ಊಟ ಆಗಲಿ, ಆಮೇಲೆ ನಾನು ಮಗಳು ಇಬ್ಬರು ಮಾಡ್ತೀವಂತ. ನೀವು ಮಾಡಿರಿ, ನಿಧಾನಕ್ಕೆ ಮಾಡವ ಪದ್ಮ. ನೋಡು ಅಡುಗೆ ಇದೆ ಹೆಂಗಾಗ್ಯದ ನೋಡವ. ಒಂದಿಟ್ಟು ಕೈ ತಪ್ಪದ, ಭಾಳ ದಿನ ಆಯಿತು ಇದೆಲ್ಲ ಮಾಡಲಾರ್ದು. ಹಾಗಾಗಿ ನೋಡು ಏನಾರ ಒಂದಿಟ್ಟು ಕಮ್ಮ ಹೆಚ್ಚ ಆಗಿತ್ತಂದ್ರೆ ಒಂದಿಟ್ಟು ಅವ್ರಿಸ್ಕೋವ. ಸೀತಾ ನಿನಗೇನು ಹೇಳಿನಿ? ನಿನ್ನ ಮಗಳಾಯ್ತು ನೀನಾಯ್ತು ಆ ಕುಸುಮಿ ಮನೆ ಕಾಲಿಡಬೇಡ್ದಂತೇಳಿ ಹೇಳಿನಿಲ್ಲ ನಾನು. ಮತ್ತಾಕಿನ ಮನೆಗೆ ಹೋಗಿಕಿ ನಿನ್ನ ಮಗಳು ಥಾಲಿ ಪಟ್ಟು ತಿಂದು ಬಂದಾಳಂತಂದ್ರೆ ಏನು ಹೇಳಬೇಕು? ನನ್ನ ಮಾತಿಗೆ ಒಟ್ಟು ಕಿಮ್ಮತ್ ಅನ್ನೋದೇ ಇಲ್ಲ. ಅತ್ತಿ ಈಗ ಊಟಕ್ಕೆ ಕುಂತಾಗ ಇದೆಲ್ಲ ಬೇಕೇನ್ರಿ ಅತ್ತಿ? ಇದೆಲ್ಲ ಜಗಳ ಸುಮ್ಮನೆ ಊಟ ಮಾಡ್ಬೇಕಿಲ್ರಿ ಅತ್ತಿ? ಪಾಪ ಪದ್ಮ ಎಟ್ಟತ್ತಾಯ್ತು ಎಲ್ಲರ ಜೊತೆ ಊಟ ಮಾಡ್ಬೇಕಂತ ಹುಡುಗಿ ಹಾಗೆ ಕುಂತಾಳ. ನೀವು ನೋಡಿದ್ರೆ ಮತ್ತೀಗ ಇದು ತೆಕ್ಕೊಂಡು ನಿಂತೀರಿ. ಏನು ಹೇಳಬೇಕು ಅನ್ಸುತ್ತೇನೋ. ನನ್ನ ಗಂಡು ಮುಂಜಾನೆ ಸಂಜೆ ತನ ಕೆಲಸ ಮಾಡಿ ಸಾಕಾಗಿ ಬಂದಿರ್ತಾನೆ, ಮತ್ತೀಗ ಇದು ಒಂದು ತಲೆ ಹಾಕ್ತಾಳ ಮತ್ತೆ. ಯಾಕವ್ವ ಏನಾಗ್ಯದ? ಯಾಕೆ ಕುಸುಮಕ್ಕವ್ರ ಮೇಲೆ ಹಂಗೆ ಸಿಟ್ಟಿಗೆದ್ದಿದ್ದಿ? ಯಾಕೆ ಹೋಗ್ಬಾರ್ದು? ಅಲ್ಲ ಎಷ್ಟು ಕಷ್ಟದಾಗ ನಮಗೆ ಆಸರಿ ಆಗ್ಯಾರ, ಈಗ ಇದಕ್ಕಿದ್ದಂಗ ನೀನು ಹಿಂಗೆ ಅನ್ನತ್ತಿದ್ದಲ್ಲ, ಯಾಕೆ ಏನಾಗ್ಯದ? ಏನಾಗ್ಯದ ಅಂತೇಳಿ ನಾ ಹೇಳ್ತೀನಿ, ಇಲ್ಲಿ ಕೇಳ್ರಿಗ. ಕತಿ ಮಾಡಿ ಹೇಳಬೇಡ, ಇದ್ದಿದ್ದಂಗೆ ಹೇಳು. ಕತಿ ಮಾಡಿ ಹೇಳೋದೆಲ್ಲ ನನಗೆ ಗೊತ್ತಿಲ್ಲರಿ ಅತ್ತಿ, ಇದ್ದಿದ್ದಂಗೆ ಹೇಳ್ತೀನಿ ನಾನು. ಅದೇನಾಗ್ಯದ ಗೊತ್ತೇನ್ರಿ? ಕುಸುಮಿನ ಮಗಳು ಕಾವ್ಯ ಆತಾಳಲ್ಲ, ಅದು ಹುಡುಗಿ ಇಡ್ಲಿ ಕೊಡ್ಲಿಕ್ಕೆ ಬಂದಿತ್ತು. ಅದು ಇಡ್ಲಿ ಕೊಡ್ಲಿಕ್ಕೆ ಬಂದಾಗ ಅತ್ತೆರು ಯಾವತ್ತೂ ಆಕಿಗೆ ನೋಡಿದಿಲ್ಲ ಬಿಡ್ರಿ. ಅದಕ್ಕೆ ಹುಡುಗಿಗೆ ಏನಂತಾರ, ಇಷ್ಟೆಲ್ಲ ಆಗ್ಯದ ನೋಡ್ರಿ. ಈಗ ನಮ್ಮ ಮಗಳಿಗೆ ಯಾರ ಹಂಗೆ ಅಂದಿರಂತಂದ್ರೆ ನಾವು ಜಗಳಕ್ಕೆ ಹೋಗೋರೆ ಆತೀವಿ. ಹಾಗೆ ಆಕಿಗೂ ಸಿಟ್ಟು ಬಂದದ, ಬಂದು ಒಂದಿಟ್ಟು ಬಾಯಿ ಮಾಡಿ ಒಂದಿಟ್ಟು ಜಗಳ ಮಾಡಿ ಹೋಗ್ಯಾಳ. ಈಗ ಅತ್ತಿಯರನ್ನು ಸುಮ್ ಕುಂತಿದ್ದಿಲ್ಲ, ಅವರು ಒಂದಕ್ಕೆರಡು ಮನಾರು ಮಾತಾಡೇ ಕಳ್ಸ್ಯಾರ ಆಕಿಗೆ. ಮತ್ತೆ ಈಗ ನೋಡಿದ್ರ ಅವ್ರವ್ರ ನಡಕಾಗಿ ಜಗಳಕ್ಕೆ ಈಗ ನನಗೆ ನನ್ನ ಮಗಳಿಗೆ ಹೋಗಬೇಡ ಅಂತ ಹೇಳ್ತಾರೆ. ಏನು ಮಾಡ್ತೀರಿ ಇದಕ್ಕೆ? ಈಗ ಊಟಕ್ಕೆ ಕುಂತಾಗ ನೋಡ್ರಿ, ಈಗ ಊಟಕ್ಕೆ ಕುಂತಾಗ ಇದೆಲ್ಲ ಬೇಕಾಗಿತ್ತಾ? ಬೇಜಾರು ಮಾಡ್ಕೊಂಬದು. ಭಾಳ ವರ್ಷಿಗೆ ಮಗಳು ಬಂದಾಳ, ಒಂದಿಟ್ಟು ಚಂದ ನಕ್ಕೊಂತ ಖುಷಿ ನಿಂತ ಊಟ ತಿಂಡಿ ಮಾಡಿದ್ರೆ ಆಯ್ತು ಅಂತೇಳಿ ಅನ್ಕೊಂಡು ತಿಳ್ಕೊಂಡು ಸುಮ್ ಕೊಡ್ಬೇಡ್ದ ನೋಡಿ. ಇದೊಂದು ತೆಕ್ಕೊಂಡು ಕುಂತು ಬಿಟ್ಟವ್ರೀಗ
ಏನು ಹೇಳ್ಬೇಕೇನಪ್ಪ ಆತಾಗ ಸಾಕಾಗ್ಬಿಟ್ಟದ. ಮಾಡ್ರಿ ನೀವು ಊಟ ಮಾಡ್ರಿ, ಅದೆಲ್ಲ ಬಿಡ್ರಿ. ಹಾಗೆ ಇದ್ದಿದ್ದೇ ಇರ್ತಾವೆ ಮನ್ಯಾಗ, ಏನಾರ ಒಂದು ಆತನೇ ಇರ್ತಾವೆ, ಎಲ್ಲಕ್ಕ ಚಿಂತೆ ಮಾಡ್ಕೊತ ಕುಂತಾರ ಆತದೇನು. ನೀವು ಮಾಡ್ರಿ, ಊಟ ಮಾಡ್ರಿ, ಅದು ಹೆಂಗಾರ ಆದಿತ್ತು ಮಾಡ್ರಿ. ಪದ್ಮ ಊಟ ಮಾಡವ, ಎಟ್ಟತ್ತಾಯ್ತಾ ಹುಡುಗಿ ಎಲ್ಲರ ಜೊತೆ ಮಾಡ್ಬೇಕಂತೇಳಿ ಹಂಗೆ ಕುಂತು ಬಿಟ್ಟಾಳ. ನೀವು ನೋಡಿದ್ರೆ ಇದೆಲ್ಲ ಮತ್ತೆ ಕೊಂಡು ಕುಂತೀರಿ. ಮಾಡ್ರಿ ಊಟ ಮಾಡ್ರಿ ಎಲ್ಲರೂ. ಒಂದಿಷ್ಟು ನೀರದು ತೊಗೊಂಡು ಬರ್ತೀನಿ ನಾನು. ಅವ್ವ ಹೋಗ್ಲಿ ಬಿಡು, ಈಗ ಆಗಿದಾಗ್ಯದ ಹೋಗ್ಯದ. ಈಗ ನಿಮ್ಮ ನಡಕ್ ಆಗಿದ್ಕ ಈಗ ಅವ್ರಿಗೆ ಮಾತು ಬಿಡು ಅಂತಂದ್ರೆ ಯಾರಿಗೆ ಅಲ್ಲಿ ಸಿಟ್ಟು ಬರ್ತದ? ಇಷ್ಟಕ್ಕೂ ಭಾಳ ವರ್ಷದಿಂದ ರಾಟಿ ಅದ, ನಿನಗೆ ಗೊತ್ತೇ ಅದ. ಈಗ ಬಿಡು ಅಂತಂದ್ರೆ ಹೆಂಗೆ ಬಿಡ್ತಾರ ಅವರು? ಹೋಗ್ಲಿ ಬಿಡು, ನೀನು ಅಂದಿದ್ದಿ ಅವರು ಅಂದಾರ. ಬಿಡ್ರಿ ಇದು ಇಲ್ಲಿಗೆ ಸಾಕು ಮಾಡಿ. ಈಗ ಹೋಲ್ ಬಿಡು, ಈಗ ತಂಗಿ ಬಂದಾಳ ಭಾಳ ವರ್ಷಿಗೆ, ಈಗ ಅದೆಲ್ಲ ಬಿಟ್ಟು ಚಂದ ಊಟ ಅದು ಮಾಡವ, ಊಟ ಮಾಡು. ಪದ್ಮ ಊಟ ಮಾಡವ. ನೀ ಯಾವತ್ತು ಹೆಂಡ್ತಿಗೆ ಬಿಟ್ಟು ಕೊಟ್ಟು ಮಾತಾಡಿದಂತೇಳಿ ಇವತ್ತು ಅಕ್ಕಿಗೆ ಬಿಟ್ಟು ಕೊಟ್ಟು ಮಾತಾಡ್ತಿ ಬಿಡೆಯಪ್ಪ. ನೀ ಹಂಗೆ ಮಾತಾಡತಿತ್ತಂತಂದ್ರೆ ಅಕ್ಕಿ ಯಾಕೆ ಇಟ್ಟು ಮಾತಾಡ್ತಿಳಿ ಎದುರ ಇರಲಿ ತಗೋ. ಹೀಗೆ ನನ್ನಕ್ಕಾಗಲ್ಲ, ಅದಕ್ಕೆ ನಿನ್ನ ಇದೆಲ್ಲ ಬ್ಯಾಡ್ ಅಂತೇಳಿ ನಾನು ಊರಿಗೆ ಹೋಗ್ಲಕತ್ತಿದ್ದ. ಈಕಿ ನನ್ನ ಮಗಳು ಬಂದಿದ್ದಿಲ್ಲ ಅಂತಂದ್ರೆ ನನ್ನ ಪಾಡಿಗೆ ನಾನು ಊರಿಗೆ ಹೋಗಿರ್ತಿದ್ದ. ಹೋಗ್ಲಿ ಬಿಡು, ಊಟ ಮಾಡ್ರಿ. ಪದ್ಮ ಊಟ ಮಾಡವ ಮಗಳೇ ನೀನು. ನಮ್ಮ ಮನೆಗಿದೆ ಯಾವಾಗೂ ಇದ್ದಿದೆ ಇದು. ನಿಮ್ಮ ಅಣ್ಣ ಹೆಣತಿಗೆ ಅಂಜಿಕಿಟ್ಟಿಲ್ಲ, ಅದಕ್ಕೆ ಕೀಟ್ ಬಾಯಿ ಮಾಡ್ತಾಳ. ನೋಡು ನನ್ನ ಪರಿಸ್ಥಿತಿ ಹೆಂಗದ ಈ ಮನೆಗೆ, ನಂದೇನು ನಡೆಯಲ್ಲ ನೋಡವ. ಹಿಂಗೆ ಮಾಡುವ, ಊಟ ಮಾಡು.